ಮಾಮ್, ಈ ಮನೇಲಿ ಏನು ನಡೀತಾ ಇದೆ? ಈ ಮನೆ ಸುತ್ತಮುತ್ತ ಎಲ್ಲದೂ ನಡೀತಾ ಇದೆ, ಅದು ನಮಗೆ ಮಾತ್ರ ಏನು ಗೊತ್ತಿಲ್ಲ. ನಮ್ಮನ್ನಂತೂ ಎಲ್ಲದರಿಂದ ಫುಲ್ ಸಪ್ರೇಟೇ ಮಾಡ್ಬಿಟ್ಟಿದ್ದಾರೆ. ಈ ಮನೇಲಿ ನಡೀತಾ ಇರೋ ವಿಚಾರಗಳಿಗೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಇಟ್ಸ್ ಓಕೆ, ಅಟ್ಲೀಸ್ಟ್ ವಿಷಯ ನಿಂಗಾದ್ರೂ ಗೊತ್ತಿರ್ಬೇಕಲ್ವಾ? ಜೈಬ್ರು ಹೇಳಿದಂತಾನೆ. ಏನ್ ವಿಷಯ? ಅಲ್ಲ, ಈ ರೀತಿ ಸಡನ್ ಆಗಿ ಬಂದು ವಟ ವಟ ಅಂತ ಮಾತಾಡಿದ್ರೆ ಏನ್ ಅರ್ಥ ಮಾಡ್ಕೊಳ್ಳೋದು? ವಿಷಯ ಏನು ಅಂತ ಬಿಡಿಸಿ ಹೇಳು. ಅದೇ ಮಾಮ್, ಬಿಗ್ ಬ್ರೋ ವಿಷಯ. ಏನು? ಗೌತಮ್ ವಿಷಯನಾ? ಎಸ್ ಮಾಮ್. ಮಾಮ್, ಬಿಗ್ ಬ್ರೋನ ಹುಡುಕ್ಸೋದಕ್ಕೆ ನಾವು ಎಷ್ಟೆಲ್ಲ ಟ್ರೈ ಮಾಡಿದ್ದೀವಿ. ನಾನಂತೂ ಯಾವ್ಯಾವ ರೀತಿಲೆಲ್ಲ ಹುಡುಕ್ಸಿದ್ದೀನಿ. ಆದರೆ ಅವ್ನು ನಮಗೆ ಸಿಗೋದಿಲ್ಲ, ಇವನಿಗೆ ಸಿಗ್ತಾನೆ. ಅದು ಹೇಗೆ ಮಾಮ್? ಹೇಗೆ ಇವನು ಎಲ್ರೂ ಹಾಗೆ ಹುಡುಕ್ಸ್ತಾನೆ? ಹೇಗೆ ಟ್ರೇಸ್ ಮಾಡಿಸ್ತಾನೆ? ಅವನಿನ್ ಗಾಡ ಅಥವಾ ಗವರ್ಮೆಂಟಾ? ಮಾಮ್, ತುಂಬಾನೇ ಸ್ಟ್ರೇಂಜ್ ಅನ್ಸುತ್ತೆ. ಭೂಮಿಕಾ ಅದಕ್ಕೆ ಅವನಿಗೆ ಸಿಗ್ತಾರೆ, ಮಲ್ಲಿ ಅದಕ್ಕೆ ಅವನಿಗೆ ಸಿಗ್ತಾರೆ, ಬಿಗ್ ಬ್ರೋನೂ ಅವನಿಗೆ ಸಿಗ್ತಾನೆ. ಮೊನ್ನೆ ನಾವು ಮನೇಲಿ ಇಲ್ಲೇ ಇರುವಾಗ ಬಿಗ್ ಬ್ರೋ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದಾರೆ. ವಾಟ್? ಆದ್ರೆ ನಮಗೆ ಮಾತ್ರ ನ್ಯೂಸೇ ಗೊತ್ತಿಲ್ಲ. ಗ್ರೇಟ್. ಗೌತಮ್ ಈ ಮನೆಗೆ ಬಂದಿದ್ನಾ? ಗ್ರೇಟ್. ನಿನಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಬಿಗ್ ಬ್ರೋ ಮನೆಗೆ ಬಂದು ಹೋಗಿದ್ದಾನೆ. ಅವನು ಏನಕ್ಕೆ ಬಂದಿದ್ದ? ಬಂದು ಏನು ಮಾತಾಡೋದ? ಈ ಜೈಬ್ರೋ ನಾವು ಇಲ್ಲದೆ ಇರುವಾಗಲೇ ಅವನ ಮನೆ ಕರ್ಸ್ಕೋತಾನೆ. ಯಾಕೆ ಮಾಮ್, ನಾವೆಲ್ಲ ಲೆಕ್ಕಕ್ಕೆ ಇಲ್ವಾ? ಹಾಂ, ನಮಗೂ ಮನಸ್ಸಲ್ಲಿ ಇರುತ್ತಲ್ವಾ ಬಿಗ್ ಬ್ರೋನ ಮಾತಾಡಿಸ್ಬೇಕು, ಭೂಮಿಕಾ ಅದಕ್ಕೆ ಮಾತಾಡಿಸ್ಬೇಕು ಅಂತ. ಒಂದು ಮಾತು ಹೇಳ್ಬೋದಾಗಿತ್ತಲ್ವಾ? ಅಲ್ಲ, ಈ ರೀತಿ ನನ್ನನ್ನು ಕೇಳಿದ್ರೆ ನಾನೇನು ಹೇಳಿ? ನಾನು ಹೇಳ್ತಿದ್ದೀನಲ್ಲ, ನನಗೂ ಏನು ವಿಷಯ ಗೊತ್ತಿಲ್ಲ ಅಂತ. ಭಾವ ಮನೆವರೆಗೂ ಬಂದು ಹೋಗಿದ್ದಾರೆ ಅಂದ್ರೆ ಅವ್ರ ಮನೆಗೆ ಬರೋ ಹಾಗೆ ಇವ್ರೇನೋ ಮಾಡಿದ್ದಾರೆ. ವಿಷಯ ತುಂಬಾ ಸೀರಿಯಸ್ ಆಗಿದೆ. ಆದ್ರೆ ಒಳ್ಳೇದಂತೂ ಇರಲ್ಲ. ಇಲ್ಲಾಂದ್ರೆ ಇಷ್ಟು ವರ್ಷ ಭಾವ ಮನೆಗೆ ಬರ್ದೇ ಇರೋರು ಇವಾಗ ಸಡನ್ ಆಗಿ ಏನಕ್ಕೆ ಬರ್ತಾರೆ? ಸರಿ, ನಾನೇ ಅವನ ಹತ್ರ ವಿಚಾರಿಸ್ತೀನಿ. ತಲೆ ಭಾರ, ತಲೆ ನೋವು, ತಲೆ ಬಾಗು, ತಲೆ ದೂ. ಮಲ್ಲಿ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಕ್ಲಾಸಿಗೆ ಯಾಕೆ ಹೋಗಿಲ್ಲ ನೀನು? ಅದ್ ಹೆಂಗ್ ಅಕ್ಕರೆ ಹೋಗೋದಿಕ್ಕಾಗತ್ತೆ? ನೀವು ತಲೆ ನೋವು ಅಂತೀರಾ, ನಿಮ್ಮ ನೋಡ್ಕೊಳಕ್ ಯಾರಾದ್ರೂ ಬೇಕಲ್ವಾ, ಅದಕ್ಕೆ ರಜಾ ಹಾಕ್ಬಿಟ್ಟೆ. ಆತರ ಎಲ್ಲ ಮಾಡಬಾರ್ದು ಮಲ್ಲಿ. ಕ್ಲಾಸಸ್ ತುಂಬಾನೇ ಇಂಪಾರ್ಟೆಂಟ್. ತಲೆನೋವು ಏನೋ ಬರ್ತಾ ಹೋಗ್ತಾ ಇರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಬಟ್ ಕ್ಲಾಸಸ್ ಅನ್ನೋದು ತುಂಬಾ ಮುಖ್ಯ ಮಲ್ಲಿ. ಕ್ಲಾಸಿಗೆ ಹೋಗ್ತಾ ಇದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ನೀನ್ ಹೋಗು ಹೋಗು. ಅಕ್ಕರೆ ಟೆನ್ಷನ್ ನೈಲೇನಕ್ಕ, ನಾನು ಆಲ್ರೆಡಿ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ನೋಟ್ಸ್ ಕಳ್ಸ್ಕೊಡಕ್ ಹೇಳಿದೀನಿ. ಹಾಗೂನು ಇನ್ನೂ ಟೆನ್ಷನ್ ಮಾಡ್ಕೊಳ್ತೀರಾ ಅಂತಂದ್ರೆ ಆನ್ಲೈನ್ ಕ್ಲಾಸಸ್ ರೆಡಿ ಇದೆ. ಅಲ್ಲಿ ಆನ್ಲೈನ್ ಕ್ಲಾಸಸ್ ತಗೊಂಡು ನೀನ್ ಯಾಕೆ ಸ್ಟ್ರೇನ್ ಮಾಡ್ಕೋತೀಯ? ಬೇಡ, ಆಕ್ಚುಯಲ್ ಕ್ಲಾಸಸ್ ಹೋಗಿ ಅಟೆಂಡ್ ಮಾಡು. ಹೋಗು ಹೋಗು ಹೋಗು. ನಂಗೆ ತಲೆನೋವು ಇಲ್ಲ. ಗೌತಮ್ ಅವರು ಮುಲಾಮ್ ಹಚ್ಚಿದ್ರು, ಸೊ ತಲೆನೋವು ಹೊಟ್ಟೋಯ್ತು. ಬಾಂಧವ್ರು ಮುಲಾಮ್ ಹಚ್ಚಿದ್ರಾ? ಹಾ, ಸೋ ನೈಸ್. ಅದೇ ತಲೆನೋವು ಹೊಟ್ಟೋಯ್ತು, ಸೊ ನೀನು ಹೋಗು ಅಂತಿದ್ದೀನಿ. ಹೋಗ್ಬೋದು, ಆದ್ರೆ ನಾನು ಇಲ್ಲ ಅಂದ್ರೆ ಹೇಗಾಗತ್ತೆ ಅಕ್ಕರೆ? ನಿಮ್ಗೇನಾದ್ರೂ ಬೇಕು? ನನಗೆ ಬೇಕಿರೋದೇ ನೀವು. ಒಂದ್ ನಿಮಿಷ. ಹಲೋ, ಹಾ ಹೇಳು. ಎಲ್ಲಿದ್ದೀರಾ ಮೇಡಮ್? ಇಲ್ಲಿ ಕಾಲೇಜ್ ಹತ್ರ ವೆಯ್ಟ್ ಮಾಡ್ತಿದ್ದೀನಿ, ನೀವು ಬಂದೇ ಇಲ್ಲ. ಇಲ್ಲ, ಇವತ್ತು ನಾನು ಬರ್ತಾ ಇಲ್ಲ. ನಮ್ಮ ಅಕ್ಕಗೆ ಮೈ ಹುಷಾರಿಲ್ಲ, ಅದಕ್ಕೆ ಲೀವ್ ಹಾಕಿದ್ದೀನಿ. ಇಲ್ಲ ಇಲ್ಲ, ನಾನು ಇವತ್ತೇ ಮೀಟ್ ಮಾಡಬೇಕು, ಇವತ್ತೇ ನಿಮ್ಮ ಜೊತೆ ಮಾತಾಡಬೇಕು, ಆಗ್ಲೇ ನಂಗೆ ಸಮಾಧಾನ ಆಗೋದು. ಪ್ಲೀಸ್ ಬನ್ನಿ ಮೇಡಮ್, ಅರ್ಜೆಂಟು ಅಂತಿದ್ದೀನಲ್ಲ. ಯಾಕೆ ಒಳ್ಳೆ ಗಜಕರ್ಣ ಬಂದವ್ರ ತರ ಆಡ್ತಾ ಇದೆಯಾ? ಗಜಕರ್ಣನ? ಹಂಗಂದ್ರೆ ಏನು ಮೇಡಮ್? ಕರ್ನಾಟಕದಲ್ಲೇ ಹುಟ್ಟಿರೋದು ವೇಸ್ಟ್ ನೀನು. ನೋಡು, ನಂಗೆ ನಿಜವಾಗ್ಲೂ ಬರೋಕ್ಕಾಗಲ್ಲ, ಅಕ್ಕಗೆ ಮೈ ಹುಷಾರಿಲ್ಲ, ನಾಳೆ ಸಿಗ್ತೀನಿ, ಫೋನ್ ಇಡು ನೀನು. ಪ್ಲೀಸ್ 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 ಮೇಡಮ್, ಹಂಗೆ ಅನ್ಬೇಡಿ ಮೇಡಮ್, ಪ್ಲೀಸ್ ಬನ್ನಿ ಮೇಡಮ್. ಯಾಕೋ ಇಷ್ಟು ಹಠ ಮಾಡ್ತಾ ಇದೆಯಾ? ನಂಗೆ ನಿಜವಾಗ್ಲೂ ಬರೋಕ್ಕಾಗಲ್ಲ ಕಣೋ, ನಾನು ನಾಳೆ ಸಿಗ್ತೀನಿ, ದಯವಿಟ್ಟು ಫೋನ್ ಇಟ್ಬಿಡು. ಯಾಕೋ ಮಗ, ಏನಾಯ್ತು? ಎಲ್ಲ ತಲೆ ಕೆಳಗಾಗೋಯ್ತು ಕಣೋ, ಪ್ಲಾನ್ ಕ್ಯಾನ್ಸಲ್ ಆಯ್ತು. ನೀನು ನೋಡು. ಸರಿ. ಯಾರು? ಇನ್ಸ್ಟಿಟ್ಯೂಷನ್ ಇಂದ ನನ್ನ ಫ್ರೆಂಡ್ ಅಕ್ಕರೆ, ಯಾಕೆ ಇನ್ನೂ ಬಂದಿಲ್ಲ ಅಂತ. ನೋಡು, ಅವ್ರಿಗಿರೋ ಸೀರಿಯಸ್ನೆಸ್ ನಿನಗಿಲ್ಲ. ಕ್ಲಾಸಿಗೆ ಬಂದಿಲ್ಲ ಅಂತ ಫೋನ್ ಬೇರೆ ಮಾಡಿ ಕೇಳ್ತಿದ್ದಾರೆ. ನೀನು ಹೋಗು, ನಾನು ಹೇಳ್ತಿದ್ದೀನಿ, ಹೋಗು. ಇಲ್ಲ ಅಕ್ಕರೆ, ಇವನ್ ಬಿಟ್ಟು ಹೋಗಕ್ಕಾಗಲ್ಲ. ನಿಮ್ಗೇನಾದ್ರೂ ಬೇಕು ಅಂದ್ರೆ ನಾನೇನ್ ಮಾಡ್ಲಿ? ನಾನೇ ಕಾಲ್ ಮಾಡ್ತೀನಿ ನಿನಗೆ. ನಾನು ಕಾಲ್ ಮಾಡಿದಾಗ ಬಂದ್ರೆ ಆಯ್ತು ಸಾಕ. ನೀವೇ ಫೋನ್ ಮಾಡ್ತೀರಾ? ನಾನು ಮಾಡ್ತೀನಿ. ನೋಡ್ಲು ಲೇಟ್ ಆಗ್ತದೆ, ನೀನು ಹೊಡು ಹೊಡು. ಸರಿ, ಆದ್ರೆ ಹುಷಾರು. ನೀನು ಅಷ್ಟೇ ಫೋನ್ ಮಾಡಿ. ಡೆಫಿನೆಟ್ಲಿ ಹೊಡು ಹೊಡು. ಬ್ಯಾಗ್ ಎಲ್ಲಿ ನಿಂದು? ಹೋಗು ತಗೊಂಡು. ಬಾಯ್ 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 ಬಾಯ್. ಹೇಳಿ ಭೂಮಿಕಾ, ಹೇಗಿದೆ ತಲೆನೋವು? ಹಾ, ನೀವು ತೈಲ ಹಾಕಿದ್ರಲ್ಲ, ಆಗ್ಲೇ ತಲೆನೋವು ಹೊಟ್ಟೋಯ್ತು. ಓಕೆ. ಮತ್ತೆ
ಮತ್ತೆ ನೀವೆಲ್ಲಿದ್ದೀರಾ? ಎಲ್ಲಿದ್ದೀನಿ ಅಂದರೆ ಇಲ್ಲೇ ಸ್ಕೂಲಲ್ಲಿ ಮಕ್ಕಳನ್ನ ಡ್ರಾಪ್ ಮಾಡಿದೆ, ಇಲ್ಲೇ ಇದ್ದೀನಿ. ಅಲ್ಲ ಅದು ನನಗೆ ಗೊತ್ತು. ನೀವು ಒಬ್ಬರೇ ಇದ್ದೀರಾ ಇಲ್ಲ ಅಕ್ಕಪಕ್ಕ ಯಾರಾದರೂ ಇದ್ದಾರಾ? ಯಾರೂ ಇಲ್ಲ, ಹೇಳಿ. ಅಲ್ಲ ಅದು ಮಲ್ಲಿ ಕೋಚಿಂಗ್ ಕ್ಲಾಸಸ್ಗಂತ ಹೋದ್ಲು, ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ, ನೀವು ಅಲ್ಲಿದ್ದೀರಾ. ನಾನು ಮನೆಯಲ್ಲಿ ಒಬ್ಬಳೇ ಇದ್ದೀನಿ. ಸೊ ಓ, ಅರ್ಥ ಆಯ್ತು ಬಿಡಿ. ಬೇಜಾರಾಗ್ತಿದ್ಯಾ? ತುಂಬ ಪುಸ್ತಕಗಳಿದೆಯಲ್ಲ, ಅದಾದ್ರು ಓದಿ, ಇಲ್ಲಾಂದ್ರೆ ಹಾಡು ಕೇಳಿ, ಬೇಜಾರೆಲ್ಲ ಕಳೆಯುತ್ತೆ. ಓ, ಇವ್ರಿಗೆ ಹೆಂಗಪ್ಪ ಅರ್ಥ ಮಾಡಿಸೋದು? ಅಲ್ಲ, ನೀವು ಬುದ್ಧಿವಂತ ಥರ ಇರೋ ದೊಡ್ಡ್ರ ಇಲ್ಲ ದೊಡ್ಡ ಥರ ಇರೋಂಥ ಬುದ್ಧಿವಂತರ ನಂಗೊಂದು ಅರ್ಥ ಆಗ್ತಿಲ್ಲ. ಅಲ್ಲ, ನೀವು ಏನು ಹೇಳ್ತಾ ಇದ್ರ ನನ್ಗೆ ಅರ್ಥ ಆಗ್ತಿಲ್ಲ. ಅರೇ, ನಾನು ಮನೇಲಿ ಒಬ್ಳೇ ಇದ್ದೀನಿ ಅಂತ ಹೇಳ್ತಿದ್ದೀನಿ. ಓ, ಅದೇ ಬೋರ್ ಆಗ್ತಾ ಇದೆ ಅಲ್ವಾ? ಸರಿ ಬಿಡಿ, ಸ್ಕೂಲ್ ಬಿಟ್ಟ ತಕ್ಷಣ ಮಕ್ಕಳನ್ನ ಕರ್ಕೊಂಡು ಬಂದ್ಬಿಡ್ತೀನಿ ಬೇಗ. ಮತ್ತೆ ಏನೇನಾದ್ರು? ಇಲ್ಲ, ಏನಿಲ್ಲ, ನೀವು ಫೋನ್ ಇಡಿ ಅಷ್ಟೇ. ಓಕೆ. ಹಲೋ ಹಲೋ ಹಲೋ, ಫೋನ್ ಇಡಿ ಅಂತ ಫೋನ್ ಇಟ್ಟೇ ಬಿಡೋದಾ? ನಾನು ಯಾಕೆ ಎಲ್ಲಿರ್ಬೇಕಾಗಿತ್ತು? ಸ್ಕೂಲಿಗೆ ಹೋಗ್ಬೋದಾಗಿತ್ತು ನಾನು. ಭೂಮಿಕಾ ಏನು ಹೇಳಿದ್ದು? ಮನೇಲಿ ಮಕ್ಕಳು ಇಲ್ಲ, ಮಲ್ಲಿನೂ ಇಲ್ಲ, ಒಬ್ಳೇ ಇದ್ದೀನಿ ಅಂತ ಅಂದ್ರೆ, ಇದು ಇನ್ವಿಟೇಷನ್ ಅಂತ ಅರ್ಥ ಆಗ್ಲಿಲ್ವಲ್ಲ ನನಗೆ. ಎಂಥ ಕೆಲಸ ಆಗೋಯ್ತು? ಎಂಥ ದೊಡ್ಡ ನನ್ನ ಮಗ ನಾನು. ಒಂದು ಹೆಣ್ಣಿನ ಮನ್ಸನ್ನು ಅರ್ಥ ಮಾಡ್ಕೊಳ್ದೆ ಹೋದ್ನಲ್ಲ. ಹಿಂಗೆ ತಡ ಮಾಡಬಾರ್ದು.